ರಾಜ್ಯದಲ್ಲಿ ಇದೀಗ 1,07,96,339 ವೋಟರ್ಸ್ ಹೆಸರು ಡಿಲೀಟ್ ಆಗಿದೆ. ಎಸ್ಐಆರ್ ಮೊದಲ ಕರಡು ಮತದಾರರ ಪಟ್ಟಿ ಇದೀಗ ಪ್ರಕಟ ಆಗಿರುವಂತದ್ದು. ಅದರಲ್ಲಿ 1,07,00,000 ಮತದಾರರ ಹೆಸರು ಡಿಲೀಟ್ ಆಗಿದೆ ಅಂತೆ. ಬೆಂಗಳೂರಿನಲ್ಲೇ ಅದರಲ್ಲಿ ಹೆಚ್ಚು ಡಿಲೀಟ್ ಆಗಿರುವಂತಹ ಮತದಾರರ ಹೆಸರು ಈ 1,07,96,339 ವೋಟರ್ಸ್ ಹೆಸರು ಏನು ಡಿಲೀಟ್ ಆಗಿದೆಯಲ್ಲ, ಇದರಲ್ಲಿ ಹೆಚ್ಚು ಡಿಲೀಟ್ ಆಗಿರುವಂಥದ್ದು ಬೆಂಗಳೂರಿನಲ್ಲೇ. 1,07,00,000 ಮತದಾರರ ಹೆಸರಲ್ಲಿ ಡಿಲೀಟ್ ಆಗಿರುವಂಥದ್ದು ಹೆಚ್ಚು ಬೆಂಗಳೂರಲ್ಲೇ ಅಂತ ಹೇಳಲಾಗ್ತಾ ಇದೆ. ಮತಪಟ್ಟಿಯಲ್ಲಿದೆ 5,54,32,314. ಶಾಶ್ವತವಾಗಿ ಸ್ಥಳಾಂತರವಾದವರು ಸಂಖ್ಯೆ 65,45,679. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗೈರಾದವರ ಸಂಖ್ಯೆ 15,17,42. ಮೃತಪಟ್ಟ ಮತದಾರರ ಸಂಖ್ಯೆ 16,39,864. ಮತದಾರರೇ ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಹೆಸರು ಎಸ್ಐಆರ್ ಏನು ಕರಡನ್ನು ಪ್ರಕಟ ಮಾಡಿದಲ್ಲ, ಅದರಲ್ಲಿ ಇರಲಿಲ್ಲ ಅಂತ ಅಂದರೆ ಫಾರ್ಮನ್ನು ಬಳಸಿ ಮತ್ತೆ ಫಿಲ್ ಮಾಡಿ ಮತ್ತೆ ಎಸ್ಐಆರ್ ಪ್ರಕ್ರಿಯೆಯನ್ನು ಮುಂದುವರಿಸಿ. 1,07,00,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ಅದೆಲ್ಲವನ್ನು ಗಮನಿಸಿ ನೋಡಿದಾಗ ಅದರಲ್ಲಿ ಹೆಚ್ಚು ಬೆಂಗಳೂರಿನಲ್ಲೇ ಮತದಾರರ ಹೆಸರುಗಳು ಡಿಲೀಟ್ ಆಗಿರುವಂಥದ್ದು. ಮತಪಟ್ಟಿಯಲ್ಲಿ ಮತದಾರರ ಹೆಸರು ಎಷ್ಟಿದೆ? 5,54,32,314 ಇದೆ. ಶಾಶ್ವತವಾಗಿ ಸ್ಥಳಾಂತರ ಆದಂಥವರು 65,45,000 ಚಿಲ್ಲರೆ ಇದ್ದಾರೆ. ಗೈರಾದಂಥವರು 15,17,42 ಇದ್ದಾರೆ. ಮೃತಪಟ್ಟವರು 16,39,864. ಅಂದರೆ ನೋಡಿ, ಏನು ASDDO ಅಂತ ಏನು ಹೇಳ್ತಾರೆ ಅಂದರೆ ಅಬ್ಸೆಂಟ್ ಆದಂಥವರು, ಶಿಫ್ಟ್ ಆದಂಥವರು, ಡೆತ್ ಆದಂಥವರು, ಆ ಒಂದು ಅಂಕಿಅಂಶಗಳಲ್ಲಿ ನೋಡಿದಾಗ ಸಿಕ್ಕಂಥ ಅಂಕಿಅಂಶಗಳು ಅವೆಲ್ಲವನ್ನ ಸೇರಿಸಿ ಲೆಕ್ಕ ಹಾಕಿ ನೋಡಿದಾಗ ಅದರಲ್ಲಿ 1,07,96,339 ಡಿಲೀಟ್ ಆದಂಥವ್ರು. ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ, ಈಗಲೂ ಕೂಡ ಸಮಯ ಇದೆ. ಹೋಗಿ ನಿಮ್ಮ ಅರ್ಜಿಯನ್ನು ಮತ್ತೆ ಸಲ್ಲಿಸ್ಕೊಳ್ಳಿ. ಹುಡುಕೊಂಡು ಅಲ್ಲಿ ಎಲ್ಲಿ ಮಿಸ್ ಆಗಿದೆ ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಹೋಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ. ನಮ್ಮ ಹೆಸರೇ ಇಲ್ಲಪ್ಪ ಅಂತ ಏನು ಮಾಡೋದು ಅಂತ ಚಿಂತೆಗೊಳಗಾಗಬಾರ್ದು. ಇನ್ನು ಅಧಿಕೃತವಾಗಿ ವೆಬ್ಸೈಟ್ ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಆ ವೆಬ್ಸೈಟಲ್ಲೂ ಕೂಡ ನೀವು ಅದನ್ನು ಹುಡುಕೊಳ್ಬೋದು. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದು.